ಸರ್ ಆ ಚಂದವಾಗಿತ್ತು ಸರ್ ನಿಮ್ಮ ಡಾನ್ಸು, ಆ ಚಂದದ ಸ್ಟೆಪ್ಸು, ಅದ್ರ ಜೊತೆಗೆ ಮಿಮಿಕ್ರಿ, ಇದೆರಡು ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು ಅಂದ್ರೆ ನಮ್ಮ ಜಡ್ಜಸ್ ಹಾಗೂ ಡಾನ್ಸಿಂಗ್ ಮಹಾಗುರು ಕಡೆಯಿಂದ ನಿಮಗೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ. ಸೀಮಾ, ನೀವು ಎಲ್ಲಿಂದ ಬಂದಿರೋದು, ನಿಮ್ಮ ಹಿನ್ನೆಲೆ ಏನು, ಪ್ಲೀಸ್ ಹೇಳಿ. ಮ್ಯಾಮ್ ಆಕ್ಚುಲಿ ನಾನು ಬ್ಯಾಂಗ್ಳೂರಿಂದಾನೆ. ಹೌದು. ಸೊ ನಾನು ಆಲ್ರೆಡಿ ಡ್ಯಾನ್ಸರು. ಝೀ ಸ್ಟಾರ್ಟ್ ಆಗಿಂದ, ಐ ಮೀನ್ ಫಸ್ಟ್ ಟಿಕೆಡಿ ಗ್ರೂಪ್ ಮಾಡಬೇಕಾದ್ರೆ ಪ್ರೋಮೋ ವಿಡಿಯೋದಲ್ಲಿ ನಾನಿದ್ದೀನಿ. ಸೊ ಅವಾಗಿಂದ ಸ್ಟಾರ್ಟ್ ಆಯ್ತು. ಬಟ್ ನಾನು ಕೆಳಗಡೆ ಇದ್ದೆ. ಆ ಕೆಳಗಡೆಯಿಂದ ಕೌಂಟ್ ಮಾಡಿದ್ರೆ 1 2 3 ಹೆಜ್ಜೆ ಇರ್ಬೋದು. ಬ್ಯಾಕ್ ಸ್ಟೇಜಲ್ಲಿ ಬಂದರೆ 2 ಮಿನಿಟ್ಸ್ ಇರ್ಬೋದು. ಬಟ್ ನನಗೆ ಆ ಕೆಳಗಡೆ ಸ್ಟೇಜಿಂದ ಈ ಮೇಲೆ ಸ್ಟೇಜ್ ಬರೋಕ್ಕೆ 10 ಇಯರ್ಸ್ ಆಯಿತು ಮ್ಯಾಮ್. ಅವರು ತುಂಬಾ ಅದ್ಭುತವಾಗಿ ಒಂದು ವಿಷಯ ಹೇಳಿದ್ರು. ಕೆಳಗಡೆಯಿಂದ ಈ ಸ್ಟೇಜ್ ಮೇಲೆ ಹತ್ತಿ ಬರೋದಕ್ಕೆ ಇರೋದು 3 ರಿಂದ 4 ಸ್ಟೆಪ್ಸ್. ಆದ್ರೆ ಅವರಿಗೆ ಸುಮಾರು 10 ವರ್ಷಗಳಾಯ್ತು ಇಲ್ಲಿವರೆಗೂ ಬರೋದಕ್ಕೆ. ಆ 10 ವರ್ಷಗಳ ಕನಸು, ಆ 10 ವರ್ಷಗಳ ಶ್ರದ್ಧೆ ಇವತ್ತಿನ ಒಂದೇ ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಗೆ ಕಾಣಿಸ್ತು. ಅದು ಸಿಮಾ, ದಿಸ್ ಇಸ್ ವಾಟ್ ಯು ಹ್ಯಾವ್ ಅಚೀವ್ಡ್. ಸೋ ಗುಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಲ್ಲ, ಇನ್ನೊಂದು ವಿಚಾರ ಹೇಳ ಮೇಡಮ್. ಸರ್ ಪ್ಲೀಸ್. ಪಾಪ ಇವರು ಫಸ್ಟ್ ಬಂದಾಗ ವಸಂತ್ ಸರ್ ಡ್ಯಾನ್ಸ್ ಕ್ಲಾಸಲ್ಲಿ ನನಗೆ ಪರಿಚಯ ಮಾಡಿದ್ರು. ಆಮೇಲೆ ಕ್ಯಾಶುವಲ್ ಆಗಿ ಮಾತಾಡಿದೆ, ಏನು ಮಾಡ್ತಾ ಇದ್ದೀರಮ್ಮ ಅಂತ. ಮತ್ತು ಪೇರೆಂಟ್ಸು, ಇಲ್ಲ ಸರ್ ನನಗೆ ತಂದೆ ಇಲ್ಲ, ಅಮ್ಮ ಇದ್ರು ಬಟ್ ಇವಾಗ ಅವರು ಇಲ್ಲ ಅಂದರು. ಯಾಕಪ್ಪ ಅಂತಂದೆ. ಇಲ್ಲ, ಅವ್ರಿಗೂ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಬಟ್ ನಾನೇ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಒಂದು ಮನೆ ಲೀಸ್ಗೆ ಹಾಕ್ಸ್ಕೊಂಡಿದ್ದೀನಿ ನಾನು ಸ್ವಲ್ಪ. ಬಟ್ ಸಾಲ ಇದೆ ನನಗೆ, ತೀರ್ಸ್ಕೊತೀನಿ ಸರ್, ಪರವಾಗಿಲ್ಲ. ಆ ಕ್ಯಾನ್ಸರ್ಗೋಸ್ಕರ ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ಖರ್ಚಾದ್ರು ನಮ್ಮಮ್ಮ ಉಳಿಲಿಲ್ಲ ಅಂದ್ರು. ಬಟ್ ಎಂತ ತಾಯಿ ಅನ್ನಿಸ್ತು ನಿಜವಾಗ್ಲೂ ನನಗೆ ಮಗಳಿಲ್ಲ. ಬಟ್ ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಮೋಹನ್ ಸರ್, ಸಂತೋಷ್ ಸರ್, ವಸಂತ್ ಸರ್, ಏನ್ ಸರ್ ನಿಮ್ಮ ಗರಡಿಯಲ್ಲಿ ಬಂದಿರೋರೆಲ್ಲ ನಿಜವಾಗ್ಲೂ ಗ್ರೇಟ್ ಸರ್. ನಿಜವಾಗ್ ನಾವು ಕಲಿಯೋದು ತುಂಬಾ ಇದೆ ಸರ್. ಪ್ರತಿಯೊಬ್ಬರು ಕಲಿಸ್ತಾರೆ ಸರ್. ಮ್ಯಾಮ್ ಆದ್ರೆ ಇವತ್ತು ನಾನು ಒಂದು ಹೇಳಲೇಬೇಕು. ಇಷ್ಟು ದಿನ ನಮ್ಮ ಮಮ್ಮಿ ಇಲ್ಲ ಅಂತ ಪ್ರಾಮಿಸಾಗಿ ನಂಗೆ ಅನಿಸಿಲ್ಲ. ಐ ಮೀನ್ ಯಾಕಂದರೆ ನಾವು ಶೋಸ್ ಮಾಡ್ತೀವಿ, ಓಕೆ ನಾವೆಲ್ಲೋ ಇರ್ತೀವಿ, ಅವರೆಲ್ಲೋ ಶೋಸಲ್ಲಿ ಇರ್ತಾರೆ ಅಂತ. ಬಟ್ ಇವತ್ತು ಎಲ್ಲರೂ ಈ ಪ್ಯಾನಲಲ್ಲಿ ಕುತ್ಕೋಬೇಕಾದ್ರೆ ನಿಜವಾಗ್ಲೂ ಅನಿಸ್ತು, ಇವತ್ತು ನಮ್ಮ ಮಮ್ಮಿ ಇದ್ರೆ ತುಂಬ ಖುಷಿ ಬಿಡು. ಆ್ಯಕ್ಚುಲಿ ನಾನು ಅಳೋ ಹುಡುಗಿ ಅಲ್ಲ, ಯಾವಾಗೂ ಸ್ಮೈಲ್ ಮಾಡ್ತಾ ಇರ್ತೀನಿ. ಈ ವರ್ಷನ್ ಆ್ಯಕ್ಚುಲಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಮ್ಯಾಮ್ ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕು. ನಮ್ಮ ಮಮ್ಮಿ ತೀರೋದಾಗ ನಾನು ಹಾಸ್ಪಿಟ್ಲಲ್ಲೇ ಇದ್ದೆ, ಐ ಮೀನ್ ಕರುಣಾಶ್ರಯಲ್ಲಿದ್ವಿ. ಸೊ ಯಾಕಂದರೆ ಮಮ್ಮಿ ಲಾಸ್ಟ್ ಸ್ಟೇಜು ಆಗಲ್ಲ ಹಂಗೆ ಹಿಂಗೆ ಅಂತ. ಸೊ ಆ ಟೈಮಲ್ಲಿ ಮಮ್ಮಿ ತೀರೋದ್ರು. ಆ ಟೈಮಲ್ಲಿ ಯಾರಿಗೆ ಹೇಳಬೇಕು ಏನು ಅಂತ ಗೊತ್ತಾಗಿಲ್ಲ. ಅವಾಗ ಕಾಲ್ ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ, ಅವ್ರ ಮನೇಲಿ ಇಡೀ ಫ್ಯಾಮಿಲಿ ನಮ್ಮ ಮಮ್ಮಿ ಹಾಸ್ಪಿಟ್ಲ್ ಹತ್ರ ಬಂದಿದ್ರು ಮ್ಯಾಮ್. ಆಮೇಲೆ ಇನ್ನೊಂದು ಹೇಳ್ತಾರೆ ಅವ್ರು ಇದರಲ್ಲಿ, ಅಂದರೆ ಮನೇಲಿ ಯಾರನ್ನ ತೀರೋದ್ರೆ ಮನೇಲಿ ಸೇರಿಸ್ಕೊಡಲ್ಲ. ಬಟ್ ಅವ್ರ ಮಮ್ಮಿ ಅವತ್ತು ನನ್ನ ಮೇಲೆ ಗಂಜಿಲೆ ಹಾಕ್ಬಿಟ್ಟು ಅವತ್ತು ನೈಟ್ ಅವ್ರ ಮೇಲೆ ಮಲ್ಸ್ಕೊಂಡಿದ್ದಾರೆ. ತುಂಬ ಡಿಪ್ರೆಷನ್ ಅಂದರೆ ತುಂಬ ಡಿಪ್ರೆಷನು. ಸೂಸೈಡ್ ಮಾಡ್ಕೋಬೇಕಂತೆಲ್ಲ ಅಂದ್ಕೊಂಡೆ. 2 ಇಯರ್ಸ್ ವರ್ಕ್ ಮಾಡಿಲ್ಲ. ಬಟ್ ನಂಗೆ ಲೈಫಲ್ಲಿ ಒಂದೇ ಮ್ಯಾಮ್ ಅನಿಸಿದ್ದು, ಈ 26 ಇಯರ್ಸ್ ಅವ್ರು ನನಗೋಸ್ಕರ ಲೈಫ್ ಬದುಕಿದ್ದಾರೆ. ಸೊ ಅದು ವೇಸ್ಟ್ ಆಗಿಬಿಡುತ್ತೆ ಮ್ಯಾಮ್. ಅದಕ್ಕೆ ಅವ್ರ ಮುಂದೆ ಬದುಕು ತೋರಿಸ್ಬೇಕಂತ ಎವ್ರಿ ಡೇ ನಾನು ಆಗ್ತಾನೆ ಇರ್ತೀನಿ. ಈ DKD ಸೆಟ್ ಆಗಿರ್ಬೋದು, ನಮ್ಮ ಶರಣಯ್ಯ ಸರ್ ಆಗಿರ್ಬೋದು, ಬಾಸ್ಕಿ ಸರ್ ಆಗ್ಬೋದು, ವರುಣ್ ಅಣ್ಣ ಇರ್ಬೋದು, ಈಸಿಯಲ್ಲಿ ಪ್ರತಿಯೊಬ್ಬರು ವರ್ಕ್ ಮಾಡ್ತಾ ಇದ್ದಾರೆ. ಇವನ್ ನನಗೆ ರಕ್ಷಿತಾ ಮ್ಯಾಮ್ ಅಂದರೆ ಸಖತ್ ಇಷ್ಟ. ಅವರು ಅಷ್ಟೇ ಬಂದ ತಕ್ಷಣ ಹೇಳಿದ್ರು, ನೀವು ನೋಡಿ ತುಂಬ ಖುಷಿ ಆಗ್ತಿದೆ ಅಂತ. ಆಕ್ಚುಲಿ ನಿಮ್ ತರನೇ ಇರಬೇಕು. ಕಷ್ಟದಲ್ಲಿ ನಿಮ್ಗೆ ಸಹಾಯ ಮಾಡಿದವ್ರನ್ನ ನೀವು ಮರ್ತಿಲ್ಲ. ಆ ಮೋಹನ್ ಮಾಸ್ಟರ್ ಇವತ್ತು ಎಷ್ಟು ಖುಷಿಯಾಗಿ ಕೂತಿದ್ದಾರೆ ಅಲ್ಲಿ ಅಂತ ಅಂದ್ರೆ, ಐ ಥಿಂಕ್ ನೀವು ಅವ್ರ ಬ್ಲೆಸ್ಸಿಂಗ್ಸ್ ನ ತಗೊಂಡ್ ಬರ್ಲೇಬೇಕು. ನಿಮ್ ಬಾಸ್ ಬ್ಲೆಸ್ಸಿಂಗ್ಸ್ ತಗೊಂಬನ್ನಿ. ಅದು ಮೋಹನ್ ಮಾಸ್ಟರ್ ಮೇಡಮ್ ತುಂಬಾನೇ ಖುಷಿ ಆಗುತ್ತೆ. ಅವಳು ತುಂಬಾ ಹಾರ್ಡ್ ವರ್ಕರ್ ಮೇಡಮ್. 4 ಜನ ಹುಡುಗರ ಕೆಲಸನ ಒಬ್ಳೆ ಮಾಡ್ತಿದ್ದಾಳೆ. ಡಾನ್ಸ್ ಮಾಡ್ತಾಳೆ, ಪ್ರಾಪರ್ಟಿ ಮಾಡ್ತಾಳೆ, ಕಾಸ್ಟ್ಯೂಮ್ ಮಾಡ್ತಾಳೆ, ಎಲ್ಲ ತುಂಬಾ ಡೆಡಿಕೇಟ್ ಹುಡುಗಿ ಮೇಡಮ್. ಮೇಡಮ್ ಇದು ಆಚೆ ಎಲ್ಲ ಸಿಕ್ಕಿದ್ರೆ ಸೀಮಾ ಅಂತ ಮಾತಾಡ್ತೀನಿ. ಸ್ಟೇಜ್ ಮೇಲೆ ಬಂದ್ರೆ ಸಿಂಹ ಮೇಡಮ್, ಯಾರನ್ನು ಕೇರ್ ಮಾಡಲ್ಲ. ಬಟ್ ಅವ್ರ ತಾಯಿಗೆ ತುಂಬಾ ಆಸೆ ಇತ್ತು ಮೇಡಮ್. ಇವಳು ಮದುವೆ ಆಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ಮೇಡಮ್. ಅದು ಪಾಪ ಅವ್ರು ನೋಡ್ಲಿಲ್ಲ. ನಂಗೆ ಅದೊಂದು ಬೇಜಾರು. ಬಟ್ ಈಗ ನೀವು ಮನೇಲಿ ಒಬ್ಬರೇ ಇರ್ತೀರಾ, ಹೆಂಗೆ ಜೀವನ ನಡೀತಿದೆ ಮನೇಲಿ ಒಬ್ಬರೇ ಹೇಗಿರ್ತೀರಾ? ಮ್ಯಾಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಕಷ್ಟ ಆಗುತ್ತೆ ಮ್ಯಾಮ್ ಒಬ್ಬರೇ ಇರೋಕ್ಕೆ. ಬಟ್ ನಿಮಗೆ ಹೋಗ್ತಾ ಅಭ್ಯಾಸ ಆದಮೇಲೆ ಯಾರೂ ಬೇಡ ಅಂತ ಅನ್ಸುತ್ತೆ. ಯಾಕಂದರೆ ನೋಡಿ, ಇವಾಗ ನೀವು ಮೂವಿಗೆ ಹೋಗ್ತೀರಪ್ಪ, ನಿಮ್ಗೆ ಇನ್ನೊಂದು ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ವಲ್ಲ. ಮೂವಿಯಲ್ಲಿ ನೀವು ಸೈಲೆಂಟಾಗಿ ಕೂತಿರ್ತೀರಾ. ಮೂವಿಯಲ್ಲಿ ಯಾರ ಜೊತೆ ಮೂವಿ ಹೋದ್ರೆ ತುಂಬ ಸೈಲೆಂಟ್ ಆಗಿರ್ಬೇಕು, ಏನು ಮಾತಾಡಬಾರ್ದು. ಅದೇ ನೀವು ಮೂವಿಯಲ್ಲಿ ಯಾರ ಜೊತೆ ಹೋಗಿಲ್ಲ ಅಂತ ಕಿರ್ಚ್ಕೊಂಡು ಮೂವಿ ನೋಡ್ಬೋದು. ಸೊ ಟೆನ್ಷನ್ ಇಲ್ಲ ಮ್ಯಾಮ್. ಏನೋ 20% ಬೇಜಾರಾಗುತ್ತೆ ಈ ಥರ ಟೈಮಲ್ಲಿ. ಬಟ್ 80% ಬಿಂದಾಸ್ ಮ್ಯಾಮ್.
ಆಕ್ಚುಲಿ ಇನ್ನೊಂದು ಹೇಳಲೇಬೇಕು ಮ್ಯಾಮ್. ಇಷ್ಟೆಲ್ಲ ಜರ್ನಿ ಆದ್ರೂ ನಮ್ಮ ಅಮ್ಮ ತೀರ್ಕೊಂಡ್ಮೇಲೆ ನಂಗೆ ಮಮ್ಮಿ ತರ ಒಬ್ರು ಸಿಕ್ಕಿದ್ದಾರೆ ಮ್ಯಾಮ್. ಹೆಂಗೆ ಅಂದ್ರೆ ದೇವ್ರು ಕೊಟ್ಟಮ್ಮ ಅನ್ಬೋದು. ಯಾಕಂದ್ರೆ ನಮ್ಮ ಬಾಸ್ ಟೀಮಲ್ಲಿ ಒಂದು ಪ್ರಾಪರ್ಟಿ ಮಾಡ್ತಾ ಇದ್ದ. ನಾನು ಅವನ್ನ ನೋಡಿದಾಗ 16 ಇಯರ್ಸ್ ಮ್ಯಾಮ್. ಯಾಕಂದ್ರೆ ನಾವು ಪ್ರಾಪರ್ಟಿ ಮಾಡ್ತಾ ಇದ್ವಿ, ಕಾಸ್ಟ್ಯೂಮ್ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಬಟ್ ಇವತ್ತು ಬಂದಿದ್ದಾನೆ ಮ್ಯಾಮ್. ಅವನು ನಾನು ಬೇಡ ಬರಬೇಡ ಕಣೋ ಅಂದ್ರೂ ಬರ್ತಾನೆ, ನಾನು ಏನು ಕೇಳಿಲ್ಲ ಅಂದ್ರೂ ಬರ್ತಾನೆ, ನೀರು ಕೊಡ್ತಾನೆ, ಮೇಕಪ್ ಎಲ್ಲ ಮಾಡ್ತಾನೆ ಮ್ಯಾಮ್. ಕೆಲ್ಸಕ್ಕೆ ಹೋಗೋಣ ನನಗೋಸ್ಕರ ರಜಾ ಹಾಕ್ಬಿಟ್ಟು ಬಂದು ಅಲ್ಲಿ ನಿಂತಿದ್ದಾರೆ ಮ್ಯಾಮ್. ಬಟ್ ಇವತ್ತು ಇಲ್ಲಿ ಕೂತಿಲ್ಲ ಅವನು, ಇವತ್ತು ಅಲ್ಲೇ ನಿಂತಿದ್ದಾರೆ ಮ್ಯಾಮ್. ಇಲ್ಲ ಇಲ್ಲ, ಇವತ್ತು ಆಕ್ಚುಲಿ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಕೂತ್ಕೊಬೇಕು. ಕೌಶಿಕ್ ಬನ್ನಿ, ನೀವು ಅಲ್ಲಿ ಕೂತ್ಕೊಳ್ಳಿ, ಬನ್ನಿ. ಖುಷಿ ಆಗ್ತಿದೆ ಮ್ಯಾಮ್, ಹೇಳೋಕ್ಕಾಗಲ್ಲ. ಅವ್ರು ಸಕ್ಕಲ್ ಕಷ್ಟಪಡ್ತಾರೆ. ಇನ್ನೂ ನೆಕ್ಸ್ಟು ಲೆವೆಲ್ಗೆ ಹೋಗ್ಬೇಕಂತ ಆಸೆ, ಇನ್ನೂ ಬೆಳಿತಾನೆ ಇರಬೇಕು ಅಂತ ಹಿಂಗೆ ಆಸೆ ಇದೆ ಮ್ಯಾಮ್. ನೀವು ನಂಬ್ತಿರೋ ಬಿಡ್ತೀರಾ ಮ್ಯಾಮ್, ನನ್ನ ಹೆಸರನ್ನ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ನನ್ನ ಹೆಸರು ಸೀಮಾ ಅಂತ ಕನ್ನಡದಲ್ಲಿ ಹಾಕಿಸ್ಕೊಂಡ್ರೆ, ಇಂಗ್ಲೀಷಲ್ಲಿ ಹಾಕಿಸ್ಕೊಂಡ್ರೆ ನಂಗೆ ಗೊತ್ತಾಗುತ್ತೆ. ನಾನು ಜಪಾನೀಸ್ ಭಾಷೆಯಲ್ಲಿ ಹಾಕಿಸ್ಕೊಂಡಿದ್ದಾರೆ ಮ್ಯಾಮ್ ನನ್ನ ಹೆಸರು. ನೋಡಿ ಮ್ಯಾಮ್. ಏ ಕರೆಕ್ಟು, ಸಿ ಮಾ ಇಲ್ಲ ಮ್ಯಾಮ್, ಅದು ಶೀಮಾ ಅಂತ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಕೌಶಿಕ್. ನಿಮ್ಮ ಪ್ರೀತಿ ಅವ್ರ ಮೇಲೆ ಹಿಂಗೆ ಇರಬೇಕು. ಥ್ಯಾಂಕ್ ಯು. ನೀವು ಆ ಸೋಫಾದಲ್ಲೇ ಕೂತ್ಕೊಳ್ಳಿ, ಆ ಫ್ಯಾಮಿಲಿ ಸೋಫಾದಲ್ಲೇ ಕೂತ್ಕೋಬೇಕು. ಕೂತ್ಕೊಳ್ಳಿ. ಕೌಶಿಕ್ ರಿಯಲಿ ಗ್ರೇಟ್. ರಕ್ಷಿತಾ ಮೇಡಮ್, ಅವಳು ಹೇಳಿದ್ ನಿಜ. ನಾನು ಯಾವತ್ತೂ ಅವಳು ಅಳ್ತಾ ನೋಡೇ ಇಲ್ಲ ನಾನು ಮೋನ. ನಾನು ನೋಡಿಲ್ಲ ಮೇಡಮ್ ಇವತ್ತೇ. ನಿಜವಾಗ್ಲೂ ನಾನು ಇವತ್ತೇ ನೋಡಿದ ಅವಳಿಗೆ. ಅವ್ನು ಎಷ್ಟು ಚೆನ್ನಾಗಿ ಮಾತಾಡಲು ಮೋಹನನ್ ಬಗ್ಗೆ. ಐ ಆಮ್ ಸೋ ಪ್ರೌಡ್ ಆಫ್ ಮೋಹನ. ಸುಮ್ಮನೆ ಅಲ್ಲ ಕಣೆ, ಈಸ್ ಒನ್ ಅಮೇಸಿಂಗ್ ಗಾಯ್. ಸೊ ಇವತ್ತು ಸೀಮಾ, ನಿನ್ನ ಹೊಸ ಅಧ್ಯಾಯ ಶುರು ಆಯ್ತು. ಥ್ಯಾಂಕ್ ಯು ಸೋ ಮಚ್ ಆಸ್ ಅ DKD ಕಂಟೆಸ್ಟೆಂಟ್ ಕಣೆ. ಮ್ಯಾಮ್. ಸಿ ಫ್ಯಾಮಿಲಿ ಮ್ಯಾಮ್. ಹೌದು, ಸೇಮ್ ಫ್ಯಾಮಿಲಿ. ಐ ಆಮ್ ಶೋರ್ ನಿಮ್ಮ ಅಮ್ಮ ಎಲ್ಲಾದ್ರೂ ನೋಡ್ತಾ ಇರ್ಲಿ. ಶಿಲ್ ಬಿ ರಿಯಲಿ ಹ್ಯಾಪಿ ಟು ಸಿ ಯು. ಯಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಿಂಗೆ ನಗ್ನಗ್ತಾ ಇರೋ, ನಿಂಗೆ ಟಿಯರ್ಸ್ ಎಲ್ಲ ಸೂಟೇ ಆಗಲ್ಲ. ಯು ಆರ್ ಅ ವಂಡರ್ಫುಲ್ ಗರ್ಲ್. ಗೋಪಿ ಸರ್ಗೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಸಿಕ್ಕಿದ್ದಾರೆ ಅಂತ ಆಕ್ಚುಲಿ ಹೇಳ್ಬೋದು. ನಾನ್ ಲಕ್ಕಿ ಮ್ಯಾಮ್ ಈ ತರ ಪಾರ್ಟ್ನರ್ ಸಿಗಕ್ಕೆ ಮ್ಯಾಮ್. ನಿಜವಾಗ್ಲು ಸೀರಿಯಸ್ಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಇವ್ರಿಬ್ರು ಬಗ್ಗೆ ಒಳ್ಳೆ ವಿಚಾರ ಏನ್ ಹೇಳಾನು, ದೇ ಬೋತ್ ಕಾಂಪ್ಲಿಮೆಂಟ್ ಈಚ್ ಅದರ್. ಸರ್ ಯು ರಾಕ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಏ ಕೊರಿಯೋಗ್ರಫರು, ಏ ಮಾತಾಡೇ ಇಲ್ಲ ಅವ್ನ ಬಗ್ಗೆ. ಮೇಡಮ್ DKDಲಿ ಇನ್ನು ವಸಂತ ಕಾಲ ಮೇಡಮ್. ಸೊ ಆಲ್ ದ ಬೆಸ್ಟ್ ಈ ಜೋಡಿಗೆ, ಈ ಟೀಮ್ಗೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಗೋಪಿ ಏನ್ರಿ ನೀವು? ಸೀಮಾ ಅವರು ತುಂಬಾ ಒಳ್ಳೆ ಡಾನ್ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಯು ಆರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಫಸ್ಟ್ ಪಾಯಿಂಟ್ ಅದೇನೆ. ಯಾಕಂದ್ರೆ ಲೈಫ್ ನ ತುಂಬಾ ಪಾಸಿಟಿವ್ ಆಗಿ ತಗೋತೀರ. ನಂಗೆ ತುಂಬಾ ಇಷ್ಟ ಅಂತವ್ರು ಕಂಡ್ರೆ. ಹುಟ್ಟು ಎಷ್ಟು ಸತ್ಯನೋ ಸಾವು ಅಷ್ಟೇ ಸತ್ಯ. ಏನೂ ಮಾಡಕ್ಕಾಗಲ್ಲ. ಅದು ನಮ್ ಚಾನ್ಸ್ಗಳು ಬರ್ತಾ ಹೋಗುತ್ತೆ. ಅಳಬೇಕು, ನಗಬೇಕು, ಅಳಬೇಕು, ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು. ಅದೇ ಜೀವನ. ಈ ಮೋಟಿವೇಶನ್ ಬೇರೆಯವ್ರಿಗೆಲ್ಲ ಮೋಟಿವೇಶನ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗೋಪಿ ಅವರೇ, ಸೀಮಾ ಅವರೇ, ಇಬ್ರಿಗೂ And welcome to TKD guys.